ನಿನ್ನ ತಮ್ಮ ಏನು ಮಾರೈತಿ ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದ. ಒಂದು ದೇವ್ರರ್ಕಿಗೆ ಮಾಲಯಕ್ಕೆ ಯಾವುದಕ್ಕೂ ಅಕ್ಕನ ನೆನಪಿಲ್ದಿದ್ದ. ಅದೇನು ಮರೆಯತಿ ಇಷ್ಟು ಬೆಳಿಗ್ಗೆ ನೆನ್ಸ್ಕೊ ಫೋನ್ ಮಾಡಿಬಿಟ್ಟಾನೆ. ಏನೋ ಬೇಕಾಗಿದೆ ಏನೋ, ಇನ್ನೇನು ಮನೆ ಕಟ್ಟಕ್ಕೆ ಹಾಕೊಂಡನ, ದುಡ್ಡು ಬೇಕೇ ಏನೋ, ಅದಕ್ಕೆ ಕೇಳಕ್ಕೆ ಫೋನ್ ಮಾಡಿರ್ತಾನೆ. ಅವನ ಬುದ್ಧಿ ಅವನ ಯೋಗ್ಯತೆ ನಂಗೇನು ಹೊಸ್ತಾ? ಮರ್ರ ಸುಮ್ಮನೆ ನಿಮಗೆ ನನ್ನ ತವ್ರ ಮನೆ ಕಡೆಯವ್ರನ್ನ ತಿಕ್ಲಗರಿಲ್ಲ ಅಂದರೆ ತಿಂದಿದ್ದೆಲ್ಲ ಇರುತ್ತದೆ. ಫೋನ್ ಮಾಡಿದ್ರು ಹೇಳ್ತೀರಾ, ಮಾಡದಿದ್ರು ಹೆಂಗೂ ಹೇಳ್ತೀರಲ್ಲ. ಯಾವ ದೇವ್ರ ಬುದ್ಧಿ ಕೊಟ್ಟಿದ್ದ ಏನೋ, ಅಪರೂಪಕ್ಕೆ ಫೋನ್ ಮಾಡೇನೆ. ನೀನು ಬಾಯಿ ತುಂಬ ತಮ್ಮ ತಮ್ಮ ಅನ್ನೋದಷ್ಟೇ, ಅವು ಯೋಗ್ಯತೆ ನಾನೇನು ಕಾಣ್ದಿರದ? ಸಾಯ್ಲಿ ಬಿಡ. ಎಂತಕ್ಕೆ ಫೋನ್ ಮಾಡಿದೆ ಅಂತಕ್ಕೆ? ದುಡ್ಡು ಕೇಳೋಕ್ಕೆ ಏನೋ ಆಗಲ್ಲ ಅಂದ್ಬಿಡೋ. ನೀನೇನಾದ್ರು ದುಡ್ಡು ತಗೋಗೋ, ಅವನಿಗೆ ಕೊಟ್ಟಿದ್ದು ಗೊತ್ತಾದ್ರೆ ಮಾತ್ರ ನಿನ್ನನ್ನು ಮನೆ ಬಿಡಿಸ್ತೀನಿ, ನೋಡ್ತೀರು. ಹಾಂ, ಇನ್ನು ತೊಟ್ಲಲ್ಲಾಡ ಬಾಲೆ ಮಗು ನಂಗೆ ಏನು ಅರ್ಥ ಆಗಲ್ಲ ನೋಡಿ. ನೀವು ಹೇಳಿ ನನಗೆಲ್ಲ ಗೊತ್ತಾಗಬೇಕು. ಒಂದು ಮಾಡ್ತೀರಾ? ಹಾಂ, ನಿನ್ನ ತವ್ರ ಮನೆಯವ್ರು ಕಾಣಕ್ಕೂ ನಿಂಗೆ ಹಾಗೆ ಅಲ್ಲ, ಒಂದು ಸ್ವಲ್ಪ ಬುದ್ಧಿ ಇದ್ರು ಇಲ್ದಿದ್ದಂಗೆ ಆಗೋದಲ್ಲ, ಅದಕ್ಕೆ ಹೇಳಿದ್ದಷ್ಟೇ. ಮರ್ರ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಗಳಿಗೆ ಯಾವುದೋ ಸೆಟ್ಲ್ಮೆಂಟ್ ಬಂದದಂತೆ, ಅದ್ರ ಸುದ್ದಿ ಹೇಳಕ್ಕೆ ಮಾಡಿದ್ದ. ಹೌದಂಬಾಗ ಇರೋದೊಂದು ಸೋದ್ರತ್ತೆ, ನಿಂಗೆ ಹೇಳ್ದೆ ಅಂತ ಮುಂದುವರಿಯೋದು ಮಾರೈತಿ. ಹಾಗಾಗಿ ನಿಂಗೆ ಮೊದಲು ಫೋನ್ ಮಾಡಿದ್ದ ಅಂತ ಫೋನ್ ಮಾಡ್ಯಾನೆ. ನಿಮ್ದೊಂದು ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ನಾನ ಅಂತ ಅದೀರ. ಓ, ಮಗಳಿಗೆ ಸೆಟ್ಲ್ಮೆಂಟ್ ಆಗ್ಯದಂತನ? ಅಲ್ಲೇ ಮನೆ ಕಿತ್ಕೊಂಡಾನೆ. ಈಗ ಮನೆ ಮಾಡ್ತಾನ, ಮಗಳು ಮದುವೆ ಮಾಡ್ತಾನೆ? ಹ್ಞೂ ಮರ್ರ, ಅದೇ ಹೇಳ್ಕೊಂಡು ಜ್ಞಾನ ಮಾಡಿ ಬೇಜಾರು ಮಾಡ್ತಿದ್ದ. ಇಷ್ಟು ವರ್ಷ ಹುಡುಕಿದ್ವಿ, ಎಲ್ಲೂ ಆಗಲ್ಲ. ಮತ್ತು ಈ ವರ್ಷ ಇನ್ನೇನು ಮಾಡೋದು, ಮನೆ ಹಿಂಗೆ ಇಟ್ಕೊಂಡದನು. ಅತ್ಲಾಗ ಈ ವರ್ಷ ಒಂದು ಮನೆ ಕಿತ್ತು ಕೊಟ್ಬಿಡೋಣ, ಮುಂದಿನ ವರ್ಷಕ್ಕೆ ಮದುವೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಕಿತ್ವಿ ಮರೇತಿ. ನೋಡಿದ್ರೆ ಈಗಲೇ ಸೆಟ್ಲ್ಮೆಂಟ್ ಬಂದು ಚೆನ್ನಾಗದೆ, ಬಿಡೋಕ್ಕಾಗಲ್ಲ ಈಗ. ಹಾಗಾಗಿ ಈಗ ಸೆಟ್ಲ್ಮೆಂಟ್ ಮುಂದುವರ್ಸ ಇದ್ರಲ್ಲ ಅದೇ ಅಂತ ಅದೇನೆ. ಅದೇ ಭಾರಿ ಬೇಜಾರು ಮಾಡ್ತಿದ್ದೆ. ಈಗ ಎಂತ ಮಾಡೋದು ಏನೋ ಮಾರೈತಿ. ಈ ಥರ ಮುರುಕ್ ಮನೇಲಿ ಈಗ ಮಾಡೋಕ್ಕೂ ಆಗಲ್ಲ ಮದುವೆ, ಏನು ತಲೆ ಹರಿಯಲ್ಲ ನೋಡು ಅಂತಿದ್ದ. ಎಂತ ಮಾಡೋದೋ ಏನೋ. ಅವನು ಮೇಸ್ತ್ರಿ ಹೇಳೇನಂತೆ, ದುಡ್ಡು ಒಂಚೂರು ನೀವು ಬೇಗ ಹೊಂದಿಸಿದ್ರೆ ಅತ್ಲಾಗ ಬೇಗ ಮಾಡಿ ಮುಗಿಸ್ಬಿಡ್ತೀವಿ ಅಂತ. ಹಂಗೆ ಇನ್ನೇನು ಎಲ್ಲೋ ಕಡೆ ಸಾಲ ಸೂಲ ಮಾಡೋದಿದ್ದಿದ್ದೆ. ಅತ್ಲಾಗ ಒಟ್ರಾಸಿ ಸಾಲ ಗೀಲ ಮಾಡಿ ಮನೇನ ಕಟ್ಸಿ ಮುಗಿಸಿ ಇನ್ನೊಂದು 4-5 ತಿಂಗಳಲ್ಲಿ ಆಮೇಲೆ ಮದುವೆ ಅತ್ಲಾಗ ಮಾಡಿದ್ರೆ ಆಗ್ತದೆ ಅಂತ ಅಂದ. ನೋಡಿ ಅತ್ಲಾಗಿ ಹಾಗೆ ಮಾಡಿ ಒಳ್ಳೆ ಸಂಬಂಧ ಬಂದರೆ ಬಿಡಕ್ಕೆ ಹೋಗಬೇಡಿ ಅಂದೆ. ದುಡ್ಡು ಕೇಳ್ಬೇಕಿತ್ತಲ್ಲ, ಅದೇನು ಕೇಳಲ್ಲ? ಮರ್ರ ನೀವು ಸ್ವಲ್ಪ ಸುಮ್ಮನಿರಿ. ದುಡ್ಡು ಕೇಳಲ್ಲ ಎಂತಕ್ಕಂದ್ರೆ ಅವನಿಗೆ ಈ ಸಲ ಅಡಿಕೆ ಗಾನಾಗ ಆಗ್ಯವತ್ತ. ನೀವು ಹಾಗೆಲ್ಲ ಭಾರಿ ತಿಕ್ಲುಗರಿಯೋದೇನು ಬೇಡ. ಓ, ನಾ ಕಾಣ್ದಿದ್ದು ಎಷ್ಟು ಕ್ವಿಂಟಲ್ ಆಗ್ಯದ ನಿನ್ನ ತಮ್ಮನ ಮನೇಲಿ ಅಂತ ಹೇಳಲ್ಲ? ಮರ ನಾನಿಲ್ಲಿ ಒಂದು ಗಳಿಗೆ ಕೂತಿದೆ, ನಿಮ್ಮ ಕಣ್ಣಿಗೆ ಕುಕ್ಕೋತನ್ರಿ. ಹಂಗಾರೆ ಎದ್ದೋತೀನಿ ಈಗಷ್ಟೇ. ಆತು ಮರೇತಿ, ಆತು. ಅಷ್ಟು ಮಾಡಿಯೂ ಹಿಂಗಾಡ್ತೀಯ. ಎಲ್ಲ ಸಮಯ ಇದ್ದಿದ್ರೆ ಇನ್ನೇನು ನಾನು ಊರು ಬಿಡ್ಬೇಕಿತ್ತೇ ಏನೋ. ಎಲ್ಲಿ ಸೆಟ್ಲ್ಮೆಂಟ್ ಆಗಿದ್ದಂತೆ? ಯಾವ ಊರು ಹುಡುಗ ಅಂತೆ? ಹುಡುಗ ಮಂಡ್ಯದ ಕಡೆಯವನಂತೆ. ನಮ್ಮ ಇದ್ರವನೇ ಅಂತೆ, ಆದರೆ ಮಂಡ್ಯದವನಂತೆ. ಇವರಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡೋದಂತೆ. ಇದನ್ನು ನೋಡಿ ಚೆನ್ನಾಗೆಲ್ಲ ಅದೆಯಾ, ಹಾಗಾಗಿ ಹುಡುಗನ ಅಪ್ಪ ಅಮ್ಮ ಎಲ್ಲ ಮನೆಗೆ ಬಂದೆ ಹೆಣ್ಣು ಕೇಳಿದಂತೆ. ಮತ್ತು ಇವನು ಒಂದು 4 ಕಡೆ ವಿಚಾರಿಸಿದ್ನಂತೆ. ಅಲ್ಲೆಲ್ಲ ಭಾರಿ ಚೆನ್ನಾಗದಾರಂತೆ, ಮನೆ ಎಲ್ಲ ಭಾರಿ ಗನಾಗದಿಯಂತೆ. ಮತ್ತು ಹುಡುಗಗೊಂದು ಅಕ್ಕಿರೋದಂತೆ, ಅಕ್ಕಗೆ ಮದುವೆ ಮಾಡಿ ಕೊಟ್ಟಾರಂತೆ, ಅದಕ್ಕೆ ಒಳ್ಳೆ ಕಡೆ ಕೊಟ್ಟಾರಂತೆ. ಇವ್ರಿಗೂ ಆಸ್ತಿ ಮನೆ ಎಲ್ಲ ಅದಿಯಂತೆ, ಜೋರಾಗಿ ಅದಾರೆ. ಹಂಗಾಗಿ ಮತ್ತು ಇನ್ನೇನು ನಮ್ಮಿದ್ರವರೇ ಅಲ್ಲ, ಹಿಂಗೋ ನಮ್ಮ ಜಾತಿಯವರೇ. ಇನ್ನೇನು ಮಲೆನಾಡು ಆದ್ರೇನು, ಮಂಡ್ಯ ಆದರೆ ಏನು, ಎಲ್ಲ ಈಗ ಬೆಂಗಳೂರಲ್ಲಿ ಇರೋದೆಲ್ಲ ಹುಡುಗರು ಹೆಂಗೋ ಆಗ್ತದೆ ಅಂತ ಹ್ಞೂ ಅಂದೆ ಅಂತ ಅಂದ. ಹ್ಞೂ ಸರಿ ಮಾರಯ್ಯ ಅಂತ ಅಂದೆ. ಅದೇ ಜ್ಞಾನ ಮಾಡ್ತಿದ್ದೆ. ಹುಡುಗಿ ಭಾರಿ ಜೋರಿತ್ತು, ಮಾತ್ರ ಭಾರಿ ಜೋರು ಅಂದರೆ ಭಾರಿ ಮಿಗರ್ದಿತ್ತು. ಅದು ಹೆಂಗೆ ಮನೇಲಿ ಅಪ್ಪ ಅವ ತೋರಿಸಿ ಹುಡುಗನ ಮದುವೆ ಆಯ್ತಾ ಅದೇ ಅಂತ ಜ್ಞಾನ ಮಾಡಿದೆ. ಲವ್ ಮಾಡ್ಯದೆ ಯಾರನ್ನ ಆಫೀಸಲ್ಲಿ. ಈಗ ಅಪ್ಪ ಅವ್ವ ಈ ಥರ ಕಥೆ ಹೇಳ್ತಾ ಇದ್ದಾರೆ. ಆಗಲಿ, ನನ್ನ ಮಗಕ್ಕೆ ತರ್ಬೇಕಾ ಇದ್ರುನ ಅಂತ ಆ ಹುಡುಗಿನ ಅಂತ ಕುಣಿತಿದ್ಯಲ್ಲ ನೀನು. ದೇವ್ರೇ ದೇವ್ರೇ. ಮರ್ರ ನೀವು ಸುಮ್ಮನೆ
ಲವ್ ಅಲ್ಲಂತೆ ಮರ್ರ, ಅವರೇ ಹುಡುಗನ ಮನೆಯವರೇ ಬಂದು ಕೇಳಿದಂತೆ, ಹುಡುಗಿ ನೋಡಿ ಆಮೇಲೆ ಹುಡುಗನ ಮನೆಯವರೇ ಬಂದು ಕೇಳಿದಂತೆ. ಅವಾಗೇನೋ ಹೇಳ್ತಿದ್ದೆ ನಮ್ಮನೆಗೆ ತೋರ್ಬೇಕು ಅಂತ. ಅದಕ್ಕೆ ನೀವು ಅಪ್ಪ ಅಮ್ಮಗೆ ಹೇಳಲ್ಲ, ಅವನ ಇಷ್ಟದಂಗೆ ಮಾಡಿಕೊಟ್ರಲ್ಲ ಆತಲ್ಲ. ಈಗ ಭಾರಿ ಒಳ್ಳೆ ಹುಡುಗಿನೇ ಬಂದದ್ ಬಿಡು. ಹ್ಞೂ ಮರ್ರ, ಗನಾಗಿದ್ರೆ ಸಾಕು. ಯಾವಾಗಂತೆ ಮದುವೆ? ಯಾವಾಗಂತೆ ನಿಶ್ಚಿತಾರ್ಥ? ಯಾವಾಗಂತೆ ನೆಂಟ್ರು ಬರೋದು ಹೋಗೋದು ಆತಂತ? ಯಾವಾಗಂತೆ ಎಲ್ಲ? ಅವತ್ತು ಹುಡುಗನ ಅಪ್ಪ ಅಮ್ಮ ಎಲ್ಲ ಬಂದಿದ್ರಂತೆ ಇವ್ರ ಮನೆಗೆ, ಮನೆ ಕಿತ್ತ ಮೇಲೇನೆ ಅಷ್ಟೇ. ಅವತ್ತೇ ಎಲ್ಲ ಒಂಚೂರು ಹೆಂಗೆ ಬಂದಿದ್ರಲ್ಲ, ಎಲ್ಲ ಮಾತುಕತೆ ಆದ್ಮೇಲೆ ನಮಗೂ ಹ್ಞೂ ಅನಿಸ್ತು. ಹಂಗಾಗಿ ಅಲ್ಲೇ ತಾಂಬೂಲಕ್ಕೆ ಕಾಯಿ, ಅಕ್ಕಿ, ಅಡಿಕೆ, ವಿಳೆದೆಲೆ, ಹೂವು, ಹಣ್ಣು, ಸ್ವೀಟ್ ಅಂತ ತೋರಿಸಿದ್ದೆ, ಕೊಟ್ಟೆ ಮರೆತಿ. ಅವರು ಎಲ್ಲ ಹಿಡ್ಕೊಂಡು ಬಂದಿದ್ರು. ಅದೇ ಒಂದು ತಾಂಬೂಲ ಬದಲಾಯಿಸ್ಕೊಂಡಂಗೆ ಆತು. ಆ ಶಾಸ್ತ್ರ ಅಲ್ಲಿಗೆ ಮುಗ್ದಂಗೆ ಆತು. ಅವರು ಬನ್ನಿ ನಮ್ಮನಿಗೆ ಮನೆ ನೋಡೋಕ್ಕೆ ಅಂತ ಭಾರಿ ಕರಿತಾ ಇದ್ದಾರೆ. ನಾವು ಹೋಗ್ಲಾ ಇನ್ನು ನೋಡ್ಬೇಕು. ಹೋಗೋದಾರ ನಾನು ನಿಂಗೆ ಹೇಳ್ತೀನಿ, ಬಾವಿಗೂ ಫೋನ್ ಮಾಡಿ ಹೇಳ್ತೀನಿ, ಚರಣನ ಹೆಂಡತಿಗೂ ಹೇಳ್ತೀನಿ, ಬೆಂಗಳೂರಿಂದ ಮಂಡಿಗೆ ಹತ್ರ ಅಲ್ಲ ಅಂತ ಅಂದ. ಹ್ಞೂ ಸರಿ ಮರೆಯ, ಫೋನ್ ಮಾಡು ಬರ್ತೀವಿ ಅಂತ ಅಂದೆ. ಓಹೋಹೋ, ನೀನು ಹೆಂಗು ಹೆಡ್ಡಿನ, ಹಂಗಾಗಿ ಸಮ ತಲೆ ಮೇಲೆ ಕೈ ಎಳ್ದಾನೆ. ನೆಂಟರು ಬಂದು ಹೋಗೋ ಶಾಸ್ತ್ರ ಮುಗ್ದಾಗ ಹೋಗ್ಯದೆ. ನೀನು ಹೇಳಿದ ರೀತಿಲೇ ಬರೋಣ. ಆ ಹುಡುಗನ ಅಪ್ಪ ಅಮ್ಮ ಮೊದಲೇ ಸಲ ಹುಡುಗಿ ಮನೆಗೆ ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಬಂದಿದ್ರು ಅಂತ ಅಂತೀಯ. ಬರೋರೆ ಇನ್ನು ಹೂನ ಇಲ್ಲನೇ ಗೊತ್ತಾಗ್ದೆ, ಹಣ್ಣ ಕೈನೇ ಗೊತ್ತಾಗ್ದೆ, ಇವರು ತಾಂಬೂಲನೂ ಎಲ್ಲ ತಗೋಬರ್ತಾರ. ಹಾ ಅವನು ಸುಳ್ಳು ಹೇಳೋದ್ಕೂ ಇದು ನಂಬೋದಕ್ಕೂ ಸಮಾತದೆ. ಸರಿಯಾದಿರ ನೋಡು. ಅದೇ ಬೇರೆ ಯಾರು ಹಿಂಗೆ ಮಾತಾಡಿದ್ರೆ ಅಲ್ಲೇ ಕುಟ್ಟು ಕಾಣಿಸ್ತಿದ್ದೆ. ತಮ್ಮ ಅಲ್ಲ. ಎಲ್ಲ ನಾಟಕ. ಹುಡುಗನ ಮನೆಗೂ ಹೋಗಿ ಬಂದಾಗಿರ್ತದೆ. ಈಗ ಸುಮ್ಮನೆ ಬಾಯಿ ಮೇಲೆ ಹೇಳೋದು ಎಲ್ಲ ನಾಟಕ. ನಿನ್ನ ತಮ್ಮನ ಹೆಂಡ್ತಿದು ಅದ್ರ ಬಳಗ ಏನು ಅಲ್ಲೇ ಸುತ್ತಮುತ್ತ ಅದಾರ, ಎಲ್ಲರನ್ನ ಕಟ್ಕೊಂಡು ಹೋಗಿ ಬಂದಾಗಿರ್ತದೆ. ಏನೋ ಮರ್ರ, ಫೋನ್ ಮಾಡಿ ಹೇಳಿದ್ನ ಅಷ್ಟು ಸಮಾಧಾನ ಆಯ್ತು ನನಗೆ. ಬೇರೆಯವರಿಂದ ನನ್ನ ಕಿವಿ ಮೇಲೆ ಬಿದ್ದಿದ್ರೆ ಬೇಜಾರಾತಿತ್ತು. ಈಗ ಅವನೇ ಫೋನ್ ಮಾಡಿ ಹೇಳಿದ್ಕೊಂಡು ಖುಷಿ ಆಯ್ತು ಅಷ್ಟೇ. ಆತ ನೀವು ಒಂದು ಹಂಗ್ಸೋದು ಹೀಯಾಳ್ಸೋದು, ಅಯ್ಯೋ ರಾಜ್ಯಕ್ಕಿಲ್ದಾರ್ ಮಾಡ್ದಂಗೆ ಮಾಡ್ತೀರಾ ಮರ್ರ. ನಾನಿಲ್ಲಿ ಕೂತಿದ್ದೆ, ನಿಮ್ಮ ಕಣ್ಣಿಗೆ ಕುಕ್ ಬಂದಿದ್ದೀನೇನೂ ಅಲ್ಲ. ಏನಾರು ಮಾಡ್ಕೊಂಡು ಸರ್, ನಿಮ್ಗೆ ಯಾರು ಹೇಳ್ತಾರೆ? ನಾ ಹೋಗ್ತೀನಿ ಒಳಗೆ.